ಇನ್ನು ಕೆಆರ್ಪುರಂ ಭಾಗದಲ್ಲಿ ಜಿಬಿಎ ಅಧಿಕಾರಿಗಳ ಒಂದು ಮೆಗಾ ರೇಡ್ ನಡೆದಿದೆ. ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟದವರಿಗೆ ಒಂದು ಬಿಸಿ ಮುಟ್ಟಿಸಿದ್ದಾರೆ ಜಿಬಿಎ ಅಧಿಕಾರಿಗಳು. ಕೆಆರ್ಪುರ ಜಿಬಿಎ ವಲಯ ಅಧಿಕಾರಿಗಳಿಂದ ದಂಢಂ ದಶಗುಣಂ ಅನ್ನುವಂತಾಗಿದೆ. ಕೆಆರ್ಪುರಂ ಭಾಗದಲ್ಲಿ ಜಿಬಿಎ ಅಧಿಕಾರಿಗಳ ಒಂದು ಮೆಗಾ ರೇಡ್ ನಡೆದಿದೆ ಇವತ್ತು. ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟದವರಿಗೆ ಜಿಬಿಎ ಸರಿಯಾಗಿ ಬಿಸಿ ಮುಟ್ಟಿಸಿದೆ. ಕೆಆರ್ಪುರ ಜಿಬಿಎ ವಲಯ ಅಧಿಕಾರಿಗಳಿಂದ ಈ ರೀತಿಯ ಒಂದು ರೇಡ್ ನಡೆದಿರತಕ್ಕಂಥದ್ದು. ತೆರಿಗೆ ಕಟ್ಟದೆ ಬಾಕಿ ಉಳಿಸಿಕೊಂಡಂತಹ ಕಟ್ಟಡ ಮಾಲೀಕರು ಯಾರ್ಯಾರಿದ್ದಾರೋ ಎಲ್ಲರಿಗೂ ಕೂಡ ಅಧಿಕಾರಿಗಳು ಶಾಕದ ನೀಡಿದ್ದಾರೆ. ಇವತ್ತು ಆಯುಕ್ತೆ ಡಾಕ್ಟರ್ ಸುಧಾ ಹಾಗೂ ತಂಡದಿಂದ ಹರಾಜು ಕಾರ್ಯಾಚರಣೆ ಕೂಡ ನಡೆಯಿತು. ಹೊರಮಾವು ಜಿಬಿಎ ವಲಯ ವ್ಯಾಪ್ತಿಯಲ್ಲಿ ಹಲವು ಕಟ್ಟಡಗಳು ಸೀಸ್ ಆಗಿದ್ದಾವೆ. 2-3 ವರ್ಷಗಳಿಂದ ತೆರಿಗೆನೇ ಕಟ್ಟಲಿಲ್ಲ. ವಾಣಿಜ್ಯ ಮಳಿಗೆಗಳ ಹರಾಜಿಗೆ ಈಗ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕೆಆರ್ಪುರಂ ವಲಯದ ವ್ಯಾಪ್ತಿಯಲ್ಲಿ 24 ಕಟ್ಟಡಗಳು ಹರಾಜಿಗೆ ತಯಾರಿ ನಡೆದಿದೆ. ಸೀಲ್ ಹೊಡೆದು ಕಟ್ಟಡಕ್ಕೆ ಹರಾಜು ನೋಟಿಸ್ ಅಂಟಿಸಿದ ಅಧಿಕಾರಿಗಳು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕೆಆರ್ಪುರ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟದವರಿಗೆ ಈಗ ಜಿಬಿಎ ಅಧಿಕಾರಿಗಳು ಬಿಸಿಯನ್ನ ಮುಡಿಸಿರ್ತಕ್ಕಂಥದ್ದು. ಕೆಆರ್ಪುರ ಜಿಬಿಎ ವಲಯ ಅಧಿಕಾರಿಗಳಿಂದ ಈಗ ಯಾರ್ಯಾರು ಟ್ಯಾಕ್ಸ್ ಕಟ್ಟಿಲ್ವೋ ಕಟ್ಟಡ ಮಾಲೀಕರು ಅವರಿಗೆ ಆಯುಕ್ತೆ ಡಾಕ್ಟರ್ ಸುಧಾ ಸ್ವಪ್ನ ತಂಡದಿಂದ ಹರಾಜು ಕಾರ್ಯಾಚರಣೆ ನಡೆಯಿತು. ಸೀಲನ್ನು ಹಾಕಿರ್ತಕ್ಕಂಥದ್ದನ್ನು ತೆಗೆದು ಹರಾಜು ಮಾಡಲಾಗಿದೆ. 2-3 ವರ್ಷಗಳಿಂದ ವಾಣಿಜ್ಯ ಮಳಿಗೆಗಳ ಟ್ಯಾಕ್ಸ್ ಪೇ ಮಾಡದ ಕಟ್ಟಡಗಳು ಇದೀಗ ಹರಾಜು ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇದು ಯಾರ್ಯಾರು ಕಟ್ಟಡ ಮಾಲೀಕರು ಟ್ಯಾಕ್ಸ್ ಕಟ್ಟಿಲ್ವೋ ಅವ್ರಿಗೆಲ್ಲ ದಂಡ ಹಾಕಿ ಈಗ ಆ ಪ್ರಾಪರ್ಟಿಯನ್ನ ಸೀಸ್ ಮಾಡ್ಕೊಳ್ಳಲಾಗಿತ್ತು. ಆ ಒಂದು ಸೀಸ್ ಮಾಡಿರತಕ್ಕಂಥ ಪ್ರಾಪರ್ಟಿಯನ್ನ ಈಗ ಏನು ಸೀಲ್ ಹಾಕಿ ಸೀಸ್ ಮಾಡಿದಂಥ ಸಂದರ್ಭದಲ್ಲಿ ಸೀಲ್ ಹಾಕ್ತಾರೆ. ಸೀಲ್ ಹಾಕಿರತಕ್ಕಂಥ ಆ ಒಂದು ಮಳಿಗೆಗಳನ್ನು ಈಗ ಸೀಲ್ ಓಪನ್ ಮಾಡಿ ಅದನ್ನು ಹರಾಜು ಪ್ರಕ್ರಿಯೆಗೆ ಇಟ್ಟಿದ್ದಾರೆ. ಇದು ಕೆಆರ್ಪುರಂ ವಲಯ ಆಯುಕ್ತೆ ಡಾಕ್ಟರ್ ಸುಧಾ ಸ್ವಪ್ನ ತಂಡದಿಂದ ಈ ಒಂದು ಹರಾಜು ಕಾರ್ಯಾಚರಣೆ ನಡೆಯಿತು. ಅದನ್ನು ನೀವು ಗಮನಿಸ್ತಾ ಇದ್ದೀರಿ. 2-3 ವರ್ಷಗಳಿಂದ ಯಾರೂ ಕೂಡ ಸರಿಯಾದ ರೀತಿಯಲ್ಲಿ ಟ್ಯಾಕ್ಸ್ ಕಟ್ಟದೆ ಇರೋದ್ರಿಂದ ಈ ರೀತಿಯ ದಂಡಂ ದಶಗುಣಂ ಅನ್ನುವಂತೆ ಎಲ್ಲರಿಗೂ ಕೂಡ ದಂಡ ವಿಧಿಸಲಾಗಿದೆ. ಅದರ ಜೊತೆಗೆ ಹರಾಜು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ.
ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹೇಳೋದಕ್ಕೆ ಸೈಯದ್ ಮಸೂದ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಸೈಯದ್, ಈಗ KR ಪುರಂ ಭಾಗದಲ್ಲಿ GB ಅಧಿಕಾರಿಗಳು ಇವತ್ತು ಎಲ್ಲರಿಗೂ, ಕಟ್ಟಡ ಮಾಲೀಕರು ಯಾರ್ಯಾರು ಟ್ಯಾಕ್ಸ್ ಕಟ್ಟಿಲ್ವೋ ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ಬಿಸಿ ಮುಡಿಸಿದ್ದಾರೆ. ಏನು ನಡೀತು ಅಲ್ಲಿ? ಆ್ಯಂಡ್ ವಲಯ ಆಯುಕ್ತರಾದಂಥ ಡಾಕ್ಟರ್ ಸುಧಾ ಸ್ವಪ್ನವರು ಕೂಡ ಖುದ್ದಾಗಿ ಅವರೇ ಹೋಗಿದ್ದಾರೆ ಅಧಿಕಾರಿಗಳ ಜೊತೆ. ಇನ್ನಷ್ಟು ಡೀಟೇಲ್ಸ್ ಕೊಡಿ ಸೈಯದ್. ಮತ್ತೊಮ್ಮೆ ಕೇಳಿ. ಹಲೋ, ಇಲ್ಲ ಮತ್ತೊಮ್ಮೆ. ಓಕೆ. ಏನು ಅಂದರೆ, ಈಗ KR ಪುರಮಲ್ಲಿ ಆ ಒಂದು ಭಾಗದಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಯಾರ್ಯಾರು ಕಟ್ಟಿಲ್ವೋ ಮಾಲೀಕರು ಅವರಿಗೆ ಇದೀಗ GB ಅಧಿಕಾರಿಗಳು ಸರಿಯಾಗಿ ಬಿಸಿ ಮುಡಿಸಿದ್ದಾರೆ. ಅದರ ಜೊತೆಗೆ ವಲಯ ಆಯುಕ್ತರಾದಂಥ ಡಾಕ್ಟರ್ ಸುಧಾ ಸ್ವಪ್ನ ಅವರು ಖುದ್ದಾಗಿ ಅವರೇ ಹೋಗಿರ್ತಕ್ಕಂಥದ್ದನ್ನು ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅಷ್ಟಕ್ಕೂ ಏನು ನಡೀತಲ್ಲಿ? ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ ಸೈಯದ್. ಇದು ಕಳೆದ 4ನೇ ಹಂತ ಕೂಡ ಅಂತ ಹೇಳ್ಬೋದು. KR ಪುರ ವಲಯದಲ್ಲಿ ಇದೊಂದು ಕಾರ್ಯಾಚರಣೆ ನಡೆಸಿದೆ. ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದಕ್ಕೆ ಈಗ ಬಿಸಿ ಮುಟ್ಟದಂದು GBL ಸಕಲ ತಯಾರಿಗಳನ್ನು ನಡೆಸ್ಕೊಂಡಿದೆ. ಅದರಲ್ಲೂ ಮುಖ್ಯವಾಗಿ ಹೊರಮಾವು ಭಾಗದಲ್ಲಂತೂ ಟ್ಯಾಕ್ಸ್ ಯಾರ್ಯಾರು ಪೇ ಮಾಡಿಲ್ಲ ಈಗಾಗಲೇ ಅವರಿಗೆ ನೋಟಿಸ್ ಅನ್ನು ಸಹ ನೀಡಲಾಗಿತ್ತು. ಯಾರು ಇದಕ್ಕೆ ಸ್ಪಂದಿಸಿದ್ರು ಖುದ್ದು ತಮ್ಮ ತಂಡದೊಂದಿಗೆ ಡಾಕ್ಟರ್ ಸುಧಾ ಅವರು ಭೇಟಿ ನೀಡಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟದವ್ರಿಗೆ ಈಗ ಮಳಿಗೆಗೆ ಏನಿದಾವೆ ಟ್ಯಾಕ್ಸ್ ಪೇ ಮಾಡದೆ ಆಗುತ್ತೆ ಅಂತ ಪ್ರಕ್ರಿಯೆ ನೋಟಿಸ್ ಅನ್ನು ಈಗಾಗಲೇ ಶಿಕ್ಷೆ ಮಾಡಿದ್ದಾರೆ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸೈಯದ್. ಕಚೇರಿ ಆವರಣದಲ್ಲಿ ನಾವು ಈಗ ಟ್ಯಾಕ್ಸ್ ಡಿಫಾಲ್ಟರ್ಸ್, ಹ್ಯಾಬಿಚುವಲ್ ಡಿಫಾಲ್ಟರ್ಸ್ ಇದ್ದಂಥವ್ರನ್ನ ನಾವು ಅವತ್ತು ಸೀಲಿಂಗ್ ಮಾಡಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದಕ್ಕೆ ನಾವು ಇನ್ಸಿಸ್ಟ್ ಮಾಡುವಾಗ ನೀವು ನೋಡಿದ್ರಿ. ಅದೇ ರೀತಿ ಇದು ಪ್ರೊಕ್ಲಮೇಷನ್ ಮೀನ್ಸ್ ಇವರು ಟ್ಯಾಕ್ಸ್ ಕಟ್ಟಿರೋದಿಲ್ಲ, ಅವ್ರಿಗೆ ನಾವೀಗ ಆಲ್ರೆಡಿ ಹೆಡ್ ಆಫೀಸಿಂದ ಪ್ರೊಕ್ಲಮೇಷನ್ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಅದಾದಮೇಲೆ ಮ್ಯಾನ್ಯುಯಲಿ ಕೂಡ ನಾವು ನಮ್ಮ ಕಂದಾಯ ಅಧಿಕಾರಿಗಳು ಅವರು ಕೂಡ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಇಷ್ಟು ಮಾಡಿದರೂ ಸಹ ಯಾವುದೇ ಟ್ಯಾಕ್ಸ್ ಕಟ್ಟೋದಕ್ಕೆ ಮುಂದೆ ಬರದೇ ಇರುವಂಥ ಪ್ರಕರಣಗಳನ್ನ ನಾವು ಈ ಬರುವ ಶುಕ್ರವಾರ ನಮ್ಮ ಆಫೀಸಿನ ಕಚೇರಿ ಆವರಣದಲ್ಲಿ ನಾವು ಹರಾಜು ಆಗ್ತಾ ಇದ್ದೀವಿ. ಆ ಹರಾಜು ಪ್ರಕ್ರಿಯೆಗೆ ನಾವು ಚೂಸ್ ಮಾಡಿರುವಂಥ ಎಲ್ಲ ಪ್ರಾಪರ್ಟೀಸ್ನ ನಾವು ಪೊಸಿಷನ್ ಹ್ಯಾಂಡ್ ಓವರ್ ಮಾಡ್ಕೊತಾ ಇದ್ದೀವಿ ಇವತ್ತು. ಆ್ಯಂಡ್ ಆಲ್ ದೀಸ್ ಪ್ರಾಪರ್ಟೀಸ್ ವಿಲ್ ಬಿ ಫಾರ್ ಆ್ಯಕ್ಷನ್ ಆನ್ ದಿಸ್ ಕಮಿಂಗ್ ಫ್ರೈಡೆ. ಇದು ಟೋಟಲಿ 24 ಪ್ರಾಪರ್ಟೀಸ್ ಇವತ್ತು ನಾವು ರೆಸಿಡೆನ್ಷಿಯಲ್ಸ್ ಇದ್ರೆ ಅವರಿಗೆ ವಾರ್ನ್ ಮಾಡಿ ವೆಕೇಟ್ ಮಾಡ್ಕೊಳಕ್ಕೆ ಹೇಳ್ತಾ ಇದ್ದೀನಿ. ಒಂದಿನ KR ಪುರಂ ಝೋನ್ ಇದು. ಈ ಇಷ್ಟು ಪ್ರಾಪರ್ಟೀಸಲ್ಲಿ ಯಾವ್ದಾದ್ರು ಟ್ಯಾಕ್ಸ್ ಕಟ್ಟಿದವ್ರನ್ನ ಬಿಟ್ಟು ಉಳಿದಿದ್ದಂಥ ಪ್ರಾಪರ್ಟಿಗಳನ್ನ ನಾವು ಬರುವಂಥ ಶುಕ್ರವಾರ ನಮ್ಮ ಆಫೀಸ್ ಆವರಣದಲ್ಲಿ ನಾವು ಆಕ್ಷನ್ ಮಾಡ್ತಾ ಇದ್ದೀವಿ. ಓಪನ್ ಹರಾಜು, ಯಾರು ಬೇಕಾದರೂ ಇಂಟ್ರೆಸ್ಟ್ ಇರೋಂಥವ್ರು ಬಂದು ಹರಾಜಿನಲ್ಲಿ ಭಾಗವಹಿಸ್ಬೋದು. ಹರಾಜು ಪ್ರಕ್ರಿಯೆ ಮತ್ತು ಅದರದ್ದು ಅದೇ ತತ್ಕ್ಷಣ ಕಟ್ಟಬೇಕಾಗಿರೋ ಅಮೌಂಟ್ ಏನಿದ್ನೆಲ್ಲ ನಾವು ಇವತ್ತು ಪೇಪರ್ ನೋಟಿಫಿಕೇಶನ್ ಕೊಡ್ತೀವಿ. ಇವತ್ತು ಎಲ್ಲ ನಾವು ಪ್ರಾಪರ್ಟಿ ಎಷ್ಟು ನಮ್ಮ ಹ್ಯಾಂಡ್ ಓವರ್ ತೊಗೊಳಕ್ಕಾಗುತ್ತೆ ಅಷ್ಟನ್ನು ನೋಡಿಕೊಂಡು ಆ ಸಂಬಂಧ ನಾವು ಇನ್ನೊಂದು ಪ್ರೆಸ್ ನೋಟನ್ನು ಇವತ್ತು ರಿಲೀಸ್ ಮಾಡ್ತೀವಿ ಇವತ್ತು ಸಾಯಂಕಾಲ.